ಇವತ್ತಿನ ಸಂಚಿಕೆಯಲ್ಲಿ ನಾನು ತುಂಬಾ ಸ್ಟ್ರಿಕ್ಟ್ ಆಗಿರ್ಬೇಕು ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನನ್ನ ಪಕ್ಕದಲ್ಲಿ ಕೂತಿರೋರು ಒಬ್ರು ಫೈಟ್ ಮಾಸ್ಟ್ರು. ಇಂಡಸ್ಟ್ರಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ಬಿಟ್ರೆ ಅಪ್ಪು ಅಂತ ಕರೆಯೋದು ನೆಕ್ಸ್ಟ್ ಒಬ್ರನ್ನ ಕರೀತಾರೆ ಅಂತಿದ್ರೆ ಅದು ಇವರನ್ನೇ. ಅಪ್ಪು ವೆಂಕಟೇಶ್ ಅವರು ಇದ್ದಾರೆ. ನಮಸ್ತೆ ಮೇಡಮ್. ಸರ್, ಯಾವ್ದಾದ್ರು ಪ್ರಾಜೆಕ್ಟ್ ನಡೀತಾ ಇದೆ? ಈಗ ಆಯ್ತು, ಹೆಚ್ಚು ಕಮ್ಮಿ ಒಂದು 7-8 ಪ್ರಾಜೆಕ್ಟ್ ಮಾಡಿ ಒಂದು 6 ಸಿನಿಮಾ ರಿಲೀಸ್ ಆಗಿದೆ. ಇಷ್ಟು ಪ್ರೇಮಿಗಾಗಿನ ಅಂತ ಒಂದು ಮಾಡಿದೆ ಹೀರೋಗಿ, ಅದಾದ್ಮೇಲೆ ಗೂಳಿ ಹಟ್ಟಿ ಅಂತ ಮಾಡಿದೆ, ಅದಾದ್ಮೇಲೆ ಗೋಸಿ ಗ್ಯಾಂಗ್ ಅಂತ ಮಾಡಿದೆ. ಸೊ ಈ ತರ ಒಂದು ಸುಮಾರು ಮನೆ ಉದಾಹರಣೆ ಅಂತೇಳಿ. ನನ್ಗೆ ವೆಂಕಟೇಶ್ ಅವ್ರಂದ್ರೆ ಏನು ಅನ್ನೋದು ಬೇಕು ಸರ್. ಆಕ್ಚುಲಿ ವೆಂಕಟೇಶ್ ಅಂದ್ರೆ ಯಾರಿಗೂ ಗೊತ್ತೇ ಆಗಲ್ಲ. ಫೈಟ್ ಬಗ್ಗೆ ಹೇಗೆ ಇಂಟ್ರೆಸ್ಟ್ ಬೆಳೆದ? ನಾನು ಬಾಪುಜನಗರದಲ್ಲಿ ಇದ್ದಾಗ ನಾವು ನಮ್ಮ ಮನೆ ಪಕ್ಕದಲ್ಲಿ ಒಂದು ಕಿಟಕಿ, ಅಲ್ಲೇ ಕಿಟಕಿ ಹತ್ರ ಒಂದು ಸೌಂಡ್ ಕೇಳೋದು, ಆ ಹೂ ಅಂತ ಕೇಳಿಸೋದು. ನನ್ನ ಏನೇ 7th ಸ್ಟ್ಯಾಂಡರ್ಡ್ ಮೇಡಮ್. ಆವಾಗ ನಾನೇನು ಮಾಡಿದೆ, ಏನಿದು ಅಂತ ಅನ್ಬೇಕಾದ್ರೆ ನೋಡಿದಾಗ ಅವಾಗ ಕ್ಲಾಸ್ ಮಾಡ್ತಾ ಇದ್ರಲ್ಲ, ಕರಾಟೆ ಕ್ಲಾಸ್. ನಮ್ಮ ತಂದೆಗೆ ಹೇಳಿದೆ ನಾನು, ಇಲ್ಲ ನನಗೆ ಇಂಟ್ರೆಸ್ಟ್ ಇದೆ, ನಾನು ಸೇರ್ಕೊತೀನಿ ಅಂತ. ಹಲೋ, ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಬಿಯಾಂಡ್ ಲಿಮಿಟ್ಸ್. ನಾನು ತೇಜಸ್ವಿನಿ. ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ನಾನು ತುಂಬ ಸ್ಟ್ರಿಕ್ಟ್ ಆಗಿರಬೇಕು ಅಂತ ಅನ್ಕೊಂಡಿದ್ದೀನಿ. ಯಾಕಂತಂದ್ರೆ ಇವತ್ತು ತರಲೆ ಗಿರ್ಲೆ ಎಲ್ಲ ಸ್ಟಾಪ್. ಯಾಕಂದ್ರೆ ನನ್ನ ಪಕ್ಕದಲ್ಲಿ ಕೂತಿರೋರು ಒಬ್ರು ಫೈಟ್ ಮಾಸ್ಟ್ರು. ಸೊ ಅದು ಅಲ್ಲದೆ ಅಣ್ಣೋರ ಗರಡಿಯಲ್ಲಿ ಬೆಳೆದಂಥ ಫೈಟ್ ಮಾಸ್ಟ್ರು ಇವರು. ಸೊ ಸಾಕಷ್ಟು ನಾಯಕರಿಗೆ ಫೈಟ್ ಹಿಂಗೆ ಮಾಡೋದು ಅಂತ ಹೇಳ್ಕೊಟ್ಟಂತಹ ಫೈಟ್ ಮಾಸ್ಟ್ರು ನಮ್ಮ ಜೊತೆ ಇದ್ದಾರೆ. ಇನ್ನೊಂದು ವಿಷಯ ಏನು ಅಂತಂದರೆ, ಇಂಡಸ್ಟ್ರಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ಬಿಟ್ಟರೆ, ಅಪ್ಪು ಅಂತ ಕರೆಯೋದನ್ನ ಬಿಟ್ಟರೆ ನೆಕ್ಸ್ಟ್ ಒಬ್ರನ್ನ ಕರೀತಾರೆ ಅಂತಿದ್ರೆ ಅದು ಇವರನ್ನೇ. ಹೌದು, ನಮ್ಮ ಸಂಚಿಕೆಯಲ್ಲಿ ಇವತ್ತು ಅಪ್ಪು ವೆಂಕಟೇಶ್ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಮೇಡಮ್. ಹೇಗೆ ನಡೀತಾ ಇದೆ ಲೈಫ್? ಓಕೆ, ನೋ ಪ್ರಾಬ್ಲಮ್. ಯಾಕಂದರೆ ಈ ಮುಂಚೆ ಆದರೂ ಪುನೀತ್ ರಾಜ್ಕುಮಾರ್ ಇರಿದ್ರು. ಸೊ ಬೆಳಿಗ್ಗೆ ಹೋದರೆ ಅವ್ರ ಮನೆಗೆ ಅವ್ರಿಗೆ ಟ್ರೈನಿಂಗು, ಪ್ರಾಕ್ಟೀಸು ಇದೆಲ್ಲ ನಡೆಯೋದು. ಈಗ ಆಯ್ತು, ಯಾಕಂದರೆ ಅವ್ರ ಮನೇಲೇ 35 ವರ್ಷ ಆಯ್ತು ನನ್ನ ಇದು ಜರ್ನಿ. 35 ವರ್ಷ. ಯಾಕಂದ್ರೆ ಅವರು ಹೀರೋನೇ ಆಗಿರಲಿಲ್ಲ ಮೇಡಮ್. ಆಕ್ಚುಲಿ ನಿಮ್ಮ ಲೈಫಲ್ಲಿ ಏನು ನಡೆದಿದೆ ಅನ್ನೋದಕ್ಕಿಂತ ನಿಮ್ಮ ಲೈಫಲ್ಲಿ ಒಂದಷ್ಟು ಜರ್ನಿಗಳು ಆ್ಯಡ್ ಆಗುತ್ತೆ, ಅದೇ ವಿಶೇಷ. ಹೌದು, ಸತ್ಯ ಮೇಡಮ್, ಸತ್ಯ. ಸರ್, ಯಾವ್ದಾದ್ರು ಪ್ರಾಜೆಕ್ಟ್ ನಡೀತಾ ಇದೆ? ಈಗ ಆಯ್ತು, ಹೆಚ್ಚು ಕಮ್ಮಿ ಒಂದು 7-8 ಪ್ರಾಜೆಕ್ಟ್ ಮಾಡಿ ಒಂದು 6 ಸಿನಿಮಾ ರಿಲೀಸ್ ಆಗಿದೆ. ಇಷ್ಟು ಪ್ರೇಮಿಗಾಗಿನ ಅಂತ ಒಂದು ಮಾಡಿದೆ ಹೀರೋಗಿ, ಅದಾದ್ಮೇಲೆ ಗೂಳಿ ಹಟ್ಟಿ ಅಂತ ಮಾಡಿದೆ, ಅದಾದ್ಮೇಲೆ ಗೋಸಿ ಗ್ಯಾಂಗ್ ಅಂತ ಮಾಡಿದೆ. ಸೊ ಈ ಥರ ಒಂದು ಸುಮಾರು ಮನೆ ಉದಾಹರಣೆ ಅಂತೇಳಿ ನಮ್ಮ ದಿನೇಶ್ ಆಚಾರ್ ಅಂತೇಳಿ ಅವರು ಪುನೀತ್ ರಾಜ್ಕುಮಾರ್ಗೆ ಪರ್ಸ್ನಲ್ ಮೇಕಪ್ ಮ್ಯಾನ್ ಆಗಿದ್ದರು. ಯಾಕಂದ್ರೆ ನಾವು ಅವರು 30-35 ಇಯರ್ಸಿಂದ ಫ್ರೆಂಡ್ಸು ಅವ್ರ ಮನೇಲೆ. ಅವರು ಮೇಕಪ್ಪು ಅಪ್ಪುವ್ರಿಗೆ ಆಗ್ತಾಯಿದ್ರೆ ಪ್ರಾಕ್ಟೀಸ್ ಹೆಂಗಂದರೆ, ಪ್ರಾಕ್ಟೀಸ್ ಆದಮೇಲೆ ಮೇಕಪ್ಪು ಹಾಕೊತಾಯಿದ್ರು. ಯಾಕಂದರೆ ಶೂಟಿಂಗ್ ಹೋಗೋದಕ್ಕೆ ಆ ಟೈಮಲ್ಲಿ ನಾನು ಶೂಟಿಂಗ್ ಹೋಗ್ತಾಯಿದ್ದೆ ಜೊತೆಗೆ. ಆವಾಗ ನಮ್ಮ ದಿನೇಶ್ ಏನು ಮಾಡೋರು ಅಂದರೆ, ಮೇಕಪ್ ಮ್ಯಾನು ದಿನೇಶ್ ಆಚಾರ್ಯ ಅವರು ಪುನೀತ್ ರಾಜ್ಕುಮಾರ್ ಅವರಿಗೆ ಕತೆ ಹೇಳೋರು. ಅಣ್ಣ, ನಾನು ಹಿಂಗೆ ಒಂದು ಒಳ್ಳೆ ಕತೆ ಮಾಡ್ಕೊಂಡಿದ್ದೀನಿ, ಸೊ ಅದನ್ನು ಅವ್ರಿಗೆ ಡೈರೆಕ್ಷನ್ ಅಂದರೆ ತುಂಬ ಇಷ್ಟ ಆಯಿತು, ಮಾಡಬೇಕು ಅಂತ. ಬೈ ಚಾನ್ಸ್ ನಾನು ಡೈರೆಕ್ಟರ್ ಆದರೆ ಅಪ್ಪು ವೆಂಕಟೇಶ್ ಅವ್ರನ್ನ ನಾನು ಹೀರೋ ಆಗಿ ಹಾಕೊಳ್ಳೋದು ಅಂತ ಅದನ್ನ ಒಂದು ಇದಿತ್ತು. ಆದರೆ ಅವರು ಹಂಗೆ ಮಾಡಿದ್ರು. ಮೊನ್ನೆ ಉದಾಹರಣೆ ಅಂತೇಳಿ ಮಾಡಿ ರಿಲೀಸು ಆಯಿತು. ಅದೊಂದು ಮಕ್ಕಳ ಸಿನಿಮಾ ಅದು. ಸೊ ಅದರಲ್ಲಿ ನನ್ನ ಚಿಕ್ಕ ಮಗ ಅರ್ಜುನ್ ಹೆಗಡೆ ಅಂತೇಳಿ, ಸೊ ಅವರು ನನ್ನ ಮಗನ ಪಾತ್ರ ಮಾಡಿದ್ದಾರೆ. ತುಂಬ ಒಂದು ಚೆನ್ನಾಗಿದ್ದಾಯಿತು. ಸ್ಕೂಲ್ ಮಕ್ಕಳಿಗೋಸ್ಕರ ಒಂದು ಸಿನಿಮಾ ಅದು. ಸೊ ಅದೊಂದು ಮಾಡಿ ರಿಲೀಸು ಆಯಿತು, ಚೆನ್ನಾಗಾಯಿತು. ಸರ್, ನಾನು ಕೇಳೋದು ನಿಮ್ಮ ಹತ್ರ, ನಿಮ್ಗೊಂದು ಏಜ್ ಎಷ್ಟು ಅಂತ ನಮ್ಗೆ ಕಂಡಿಡಿಯೋಕ್ಕೆ ಸಾಧ್ಯ ಇಲ್ಲ ಆ್ಯಕ್ಚುಲಿ. ಮೇಡಮ್, ಆ್ಯಕ್ಚುಲಿ ನಾನು ಪುನೀತ್ ರಾಜ್ಕುಮಾರ್ ಅವರು ಒಂದು ಏಜ್. ಸೀಕ್ರೆಟ್ ಹೇಳಿ. ಸೀಕ್ರೆಟ್ ಏನಿಲ್ಲ ಮೇಡಮ್, ಎಕ್ಸಸೈಸು ಡೈಲಿ, ಮತ್ತು ಒಳ್ಳೆ ಊಟ. ಹೊರಗಡೆ ಎಲ್ಲ ಚಾಟ್ಸು ಅವು ಇವೆಲ್ಲ ತುಂಬ ಕಮ್ಮಿ. ಯಾಕಂದರೆ ನಾನು ಬಿಟ್ಟರು ಮನೆಯವ್ರು, ನಮ್ಮ ಫ್ಯಾಮಿಲಿ ಅವರು ವಾರಕ್ಕೊಂದ್ಸಲಿ ಇಲ್ಲ 15 ಡೇಸ್ ಒಂದ್ಸಲಿ ಕರ್ಕೊಂಡು ಹೋಗ್ತೀನಿ. ಸೊ ಆ ಟೈಮಲ್ಲಿ ಅವ್ರಿಗೆಲ್ಲ ಇದು ಮಾಡ್ತೀವಿ. ಬಿಟ್ಟರೆ ಫುಡ್ಡಲ್ಲಿ ಸ್ವಲ್ಪ ತುಂಬ ಡಯಟ್ ತುಂಬ. ಮತ್ತು ನನ್ನ ಬೆಳಗಿನ ನೀವು ಸೀಕ್ರೆಟ್ ಏನು ಅಂತ ಕೇಳಿದ್ರಲ್ಲ, ಅದು ನಾನು ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರ ಇಂದ ಕಲ್ತಿದ್ದು. ಅದೇನಂತಂದರೆ, ಬೆಳಿಗ್ಗೆ ಅವರು 3-3:30 ಎದ್ದೇಳೋರು. ಎದ್ದು ಸ್ನಾನ ಮಾಡಿ ಯೋಗ ಮಾಡಿ ಅವರು ಟಿಫನ್ ಮಾಡೋರು. ಸೊ ಅದನ್ನು ನಾನು ಚಿಕ್ಕಮ್ಮಿ ಒಂದು 20-25 ವರ್ಷದಿಂದ ಅದನ್ನೇ ಅಳವಡಿಸ್ಕೊಂಡೆ. ಯಾಕಂದರೆ
ಅಟ್ಲೀಸ್ಟ್ ನಾನು ನಂಬುವಂಥದ್ದು ನನ್ನ ರಾಘವೇಂದ್ರ ಸ್ವಾಮಿಗಳು ಅವ್ರ ಆಶೀರ್ವಾದದಿಂದ ನಾನು ಅವ್ರ ಮನೆ ಕಾಲಿಕ್ಕಿದ್ದು. ಸೊ ಅಲ್ಲಿ ಅಟ್ಲೀಸ್ಟ್ ನನಗೆ ಎಂಥ ಸಂಪರ್ಕ ಸಿಕ್ತು ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಹೇಳ್ಕೊಡುವಂಥದ್ದು ಅದೃಷ್ಟ ಅದು, ಮತ್ತು ಪುನೀತ್ ರಾಜ್ಕುಮಾರ್ ಅವ್ರಿಗೆ. ಸೊ ಅದು ಅಟ್ಲೀಸ್ಟು ಅವ್ರ ಜೊತೆ ಇದ್ದು ಅವರಲ್ಲಿ ಒಂದು ಅರ್ಧನಾದ್ರೂ ಸೀಕ್ರೆಟ್, ನಾನು ಹೆಲ್ತ್ ಸೀಕ್ರೆಟ್ ಕಲ್ತ್ಕೊಳ್ಳಿಲ್ಲ ಅಂತ ತುಂಬ ವೇಸ್ಟ್ ಆಗುತ್ತೆ. ಸೊ ಆ ಒಂದು ಇದರಿಂದ ನಾವು ಹೇಳ್ಕೊಡೋದು ಬೇರೆ, ಆದರೆ ಅವರಿಂದ ತುಂಬ ಕಲ್ತಿದ್ದೀನಿ ನಾನು. ಯಾಕಂದರೆ ಎಷ್ಟು ಜನಕ್ಕೆ ಸಿಗುತ್ತೆ ಮೇಡಮ್ ಆ ಅದೃಷ್ಟ ಅಲ್ವಾ? ಯಾಕಂದರೆ ಅಣ್ಣವರ ಮನೆಗೆ ಕಾಲಿಕ್ಬೇಕು ಅಂತಂದರೆ ಎಷ್ಟೋ ಜನ್ಮದ ಪುಣ್ಯ ಬೇಕು, ಖಂಡಿತ ಅಲ್ವಾ? ಅಂಥದ್ರಲ್ಲಿ ಭಗವಂತ ನಮ್ಮ ರಾಯರು ನನ್ನನ್ನು ಆ ಮನೆಗೆ ಕಳಿಸಿದ್ದಾರೆ ಅಂತಂದರೆ, ಎಕ್ಸಸೈಸ್ ಮಾಡಿಸಿ ಪುನೀತ್ ರಾಜ್ಕುಮಾರ್ ಫೈಟ್ ಹೇಳ್ಕೊಡಿ ಅನ್ನೋಂತ ಕಳಿಸಿದ್ದಾರೆ ಅಂತಂದರೆ ಅದು ನನ್ನ ಎಷ್ಟೋ ಜನ್ಮದ ಪುಣ್ಯ ಮತ್ತು ನಮ್ಮ ತಂದೆ ತಾಯಿ ಆಶೀರ್ವಾದ. ಸೊ ಆ ಒಂದು ಇದರಿಂದ ಅವರಿಂದ ಕಲ್ತ್ಕೊಂಡಿದ್ದಂತ ನಾನು ಬೆಳಗ್ಗೆ 3:15 ಎದ್ದೇಳ್ತೀನಿ, 3:45 ಅಷ್ಟೊಂದು ಹೇಳ್ತೀನಿ. ಫಸ್ಟು ಸ್ನಾನ ಪೂಜೆ ಮಾಡಿ, ಅಂದರೆ ಬ್ರಾಹ್ಮಿ ಮುಹೂರ್ತ ಅಂತ ಒಂದಿದೆ ನಿಮ್ಗೆ, ಅದು ಹೆಚ್ಚು ಕಮ್ಮಿ 5:30 6 ಗಂಟೆವರೆಗೂ ಇರುತ್ತೆ. ನಾ 3:15 ಎದ್ದು ಸ್ನಾನ ಮಾಡಿ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿ, ನನ್ನ ಕ್ಲಾಸ್ ಇದೆ, ಸ್ಟಂಟ್ ಕ್ಲಾಸ್ಗಳಿದೆ, ಮಕ್ಳಿಗೆ ಒಂದು 100-150 ಜನ ಮಕ್ಕಳಿದ್ದಾರೆ. ಸೊ ಅವ್ರಿಗೆ ಕ್ಲಾಸ್ ಮಾಡ್ತೀನಿ. ಮತ್ತು ಸಿನಿಮಾದವ್ರು ಸುಮಾರು ಜನ ನನ್ನ ಕ್ಲಾಸಿಗೆ ಬರ್ತಾರೆ. ಫೈಟ್ ಈಗ ಹೊಸಬ್ರು ಹೀರೋ ಆಗಬೇಕು ಅಂತ ಇರ್ತಾರಲ್ಲ, ಅಂಥವ್ರು ತುಂಬ ಜನ ಬರ್ತಾರೆ. ಈಗ ಅದೇ ಥರ ಬಂದಿದ್ದೆ ಯಶ್ ಒಂದು ಕಾಲದಲ್ಲಿ, ರಿಷಬ್ ಶೆಟ್ಟಿ ಅವರಾಗಿರ್ಬೋದು, ಗಣೇಶ್ ಅವರಾಗಿರ್ಬೋದು, ನಿಮಗೆ ಗೊತ್ತು, ಎಲ್ಲ ಚಾನಲ್ ಹೇಳಿದ್ದಾರೆ ಅವರು. ಸೊ ಅಂತ ಯಾವಾಗೆಲ್ಲ ಅವರು ಅಪ್ಕಮಿಂಗ್ ಇನ್ನೂ ಹೊಸಬ್ರು. ಅವಾಗ ನಾನು ಇದು ಹೇಳ್ತಾ ಇರೋದು ಒಂದು 15-20 ಇಯರ್ಸ್ ಬ್ಯಾಕು. ಈಗ ಎಷ್ಟು ಬಂದಾಗಲೂ ಅಷ್ಟೇ ಏನೂ ಇರಲಿಲ್ಲ, ಅವ್ರು ಸೀರಿಯಲ್ ಮಾಡ್ತಾಯಿದ್ರು. ರಿಷಬ್ ಶೆಟ್ಟಿ ಅವರು ನನ್ನ ಕ್ಲಾಸ್ಮೇಟು, SJP ನಾನು ಸಿನಿಮಾಟೋಗ್ರಫಿ ಮಾಡಿದ್ವಿ, ಕ್ಯಾಮ್ರಾ ಕೋರ್ಸ್ ಮಾಡಿದ್ವಿ. ಸೊ ಅಲ್ಲಿ ನಾನು ಅವರೆಲ್ಲ ಫ್ರೆಂಡ್ಸು. ಇನ್ನು ಗಣೇಶ್ ಅವ್ರು ಬಂದು ಅವ್ರು ಸೀರಿಯಲ್ ಮಾಡ್ತಾ ಇದ್ದಾಗ ನನಗೆ ಅವ್ರಿಗೆ ಸಂಪರ್ಕ. ಸೊ ಈ ಥರದ್ದೊಂದು ಇದು. ಆದರೆ ಅವ್ರು ಎಲ್ಲ ಬಂದು ಇನ್ನೂ ಹೀರೋನೇ ಆಗಿರಲಿಲ್ಲ ಅವಾಗ. ಸೊ ಅಂಥ ಕ್ಲಾಸ್ ನಂದಿದೆ. ಸೊ ನಾನು ಇಲ್ಲಿ ಎಲ್ಲ ಮಾಡಿ ಪೂಜೆ ಗೀಜೆ ಎಲ್ಲ ಮುಗಿಸಿ ಒಂದು 6 ಗಂಟೆ ಒಳಗೆ ಮುಗಿಸ್ತೀನಿ. ನಮ್ಮ ಮನೇಲಿ ಬೆಳಿಗ್ಗೆ ರಾತ್ರಿ ಹಿಂದಿನ ದಿವಸದ ಒಂದು ಮುದ್ದೆ ಮಡಗಿರ್ತಾರೆ, ರಾಗಿ ಮುದ್ದೆ, ಗೊತ್ತಿರ್ಬೇಕು ನಿಮಗೆ, ರಾಗಿ ಮುದ್ದೆ. ಹೌದು, ನಾನೇನು ಮಾಡ್ತೀನಿ, ಹೋಗ್ಬೇಕಾದ್ರೆ 6 ಗಂಟೆಗೆ ತಿಂದ್ಬಿಡ್ತೀನಿ. ಯಾಕೆ ಅಂತಂದರೆ ನಾನು ಇಲ್ಲಿ ತಿಂದು ಹೋದ್ಮೇಲೆ ನನ್ನ ಕ್ಲಾಸ್ ಎಲ್ಲ ಮುಗಿಯೋಷ್ಟೊತ್ತಿಗೆ 10 ಗಂಟೆ ಆಗುತ್ತೆ. ಯಾಕಂದ್ರೆ ಪರ್ಸನಲ್ ಕ್ಲಾಸ್ ಇದೆ, ಪ್ರಸನ್ನ ಥಿಯೇಟರ್ ಕ್ಲಾಸ್ ಇದೆ, ನನ್ನದು 2 ಕ್ಲಾಸ್ ಇದೆ, ಗಿರಿನಗರದಲ್ಲಿ ಒಂದು ಕ್ಲಾಸ್ ಇದೆ. ಸೊ ಇದೆಲ್ಲ ಮುಗಿಸ್ಕೊಂಡು ಪ್ರಸನ್ನ ಥಿಯೇಟರ್ ಕ್ಲಾಸ್ ಈಗಲೂ ನಡೀತಾ ಇದೆ. ಅದೇ ಮೇನ್ ಫಸ್ಟ್ ಅದೇನೆ ಆ್ಯಕ್ಚುಲಿ ಬಂದು ನನಗೆ ಪುನೀತ್ ರಾಜ್ಕುಮಾರ್ ಅವರು ಓಪನ್ ಮಾಡಿಕೊಟ್ಟಿದ್ದು ಅವಾಗ. ಯಾಕಂದರೆ ಸ್ಟಾರ್ಟಿಂಗ್ ಟೈಮಲ್ಲಿ ಅವ್ರು ಇನ್ನೂ ಹೀರೋನೇ ಆಗಿರಲಿಲ್ಲ. ಆ ಟೈಮಲ್ಲಿ ಇವರೆಲ್ಲ ಇಂಡಸ್ಟ್ರಿ ಎಲ್ಲ ಗೊತ್ತಿತ್ತಲ್ಲ, ಥಿಯೇಟರ್ ಅವರೆಲ್ಲ ತುಂಬ ಪರಿಚಯ ಇದ್ರು. ಸೊ ನಾನೇ ರಿಕ್ವೆಸ್ಟ್ ಮಾಡಿಕೊಂಡೆ, ಇಲ್ಲ ಯಾಕಂದರೆ ನನ್ನೊಂದು ಕ್ಲಾಸ್ ಬೇಕಲ್ಲ, ಸೊ ಅದೊಂದು ಇರಲಿ ಮಕ್ಳಿಗೆ ಹೇಳ್ಕೊಡೋಂಥದ್ದು ಅಂತ ಅಂದ್ಬಿಟ್ಟು ಏನು ಮಾಡಿದೆ. ಸೊ ಅದೊಂದು ಕ್ಲಾಸ್ ಮಾಡಿಕೊಂಡು ಅಲ್ಲಿ ಅವರು ನಮ್ಮ ಥಿಯೇಟ್ರ್ ಓನರೆಲ್ಲ ತುಂಬ ಪರಿಚಯ ಪುನೀತ್ ರಾಜ್ಕುಮಾರ್ ಅವ್ರಿಗೆ. ಸೊ ಅವ್ರ ಪರ್ಮಿಷನ್ ತೊಗೊಂಡು ನನಗೆ ಅಲ್ಲೊಂದು ಕ್ಲಾಸ್ ಅವರೇ ಬಂದು ಪ್ರತಿ ವರ್ಷ ಅವ್ರು ಇದ್ದಷ್ಟು ವರ್ಷನೂ ಅಲ್ಲಿ ಬಂದು ಅವರು, ನಾವು ವರ್ಷಕ್ಕೊಂದ್ಸಲಿ ಬೆಲ್ಟ್ ಎಕ್ಸಾಮ್ ಅಂತ ಮಾಡ್ತೀವಿ ಮಕ್ಕಳಿಗೆ. ಸೊ ಆ ಮಕ್ಕಳಿಗೆ ಅವರೇ ಬರ್ತಾಯಿದ್ದು ಪ್ರತಿಯೊಂದು ವರ್ಷವೂ. ಅವ್ರು ಬಂದು ಬೆಲ್ಟು, ಸರ್ಟಿಫಿಕೇಟು, ಮತ್ತು ವರ್ಷಕ್ಕೊಂದ್ಸಲಿ ವಜ್ರಶ್ರೀ ಕಂಪನ್ಸಲ್ಲಿ ಕ್ಯಾಲೆಂಡ್ರ್ ರೆಡಿ ಮಾಡೋರು, ಆಮೇಲೆ ಡೈರಿ ಬುಕ್ಗಳು ರೆಡಿ ಮಾಡೋರು. ಸೊ ಅದನ್ನೆಲ್ಲ ಮಕ್ಳಿಗೆ ಗಿಫ್ಟಾಗಿ ಕೊಡ್ತಾಯಿದ್ರು. ಸೊ ಈ ಥರದ್ದು ನನ್ನೊಂದು ಕ್ಲಾಸು. ನಾನೇನು ಮಾಡ್ತೀನಿ, ಮನೇಲಿ ಮುದ್ದೆ ಮಡಗಿರ್ತಾರ, ಅದನ್ನು ತಿನ್ಕೊಂಡು ಒಂದ್ಸಲಿ ಹೋಗ್ಬಿಟ್ರೆ ಕ್ಲಾಸೆಲ್ಲ ಮುಗಿಸ್ಕೊಂಡು ತಿರ್ಗಾ ಮತ್ತೆ ಒಂದು 10ರಿಂದ 11, 11:30, 12 ಗಂಟೆವರೆಗೂ ನಾನು ಎಕ್ಸಸೈಸ್ ಮಾಡ್ತೀನಿ, ವರ್ಕೌಟ್. ಯಾಕಂದ್ರೆ ಈಗ ನಾನು ಸಿನಿಮಾದಲ್ಲೇ ಹೀರೋ ಆಗಿ ಮಾಡ್ತಾ ಇರೋದ್ರಿಂದ ಸೊ ನಂದು ಫಿಟ್ನೆಸ್ ಚೆನ್ನಾಗಿರ್ಬೇಕಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಅಂದ್ರೆ ನಾವು ಯಾವ ಫೈಟ್ ಮಾಸ್ಟರ್ನು ಇಷ್ಟು ಕಲರ್ ಆಗಿ ನೋಡಿಲ್ಲ, ಅದಕ್ಕೆ ನಾನು ಕೇಳಿದೆ ಸೀಕ್ರೆಟ್ ಏನು. ಸೀಕ್ರೆಟ್ ಇಷ್ಟೇ, ಯಾಕಂದ್ರೆ ಅಣ್ಣವ್ರ ಜೊತೆ ಇದ್ದಿದ್ದೇ ಸೀಕ್ರೆಟ್ ನನಗೆ. ಯಾಕಂದ್ರೆ ನೀವು ಅಣ್ಣವ್ರು ನೋಡಿರ್ಬೇಕು ಹೆಂಗಿದ್ರು. ಸೊ ಈ ಥರದ್ದೆಲ್ಲ ಶಿರ್ಸಾಸನ ಆಗಿರ್ಬೋದು, ಪ್ರತಿಯೊಂದು ಅವ್ರಿಗೆ ಆಪ್ರೇಷನ್ ಆದಮೇಲೆ ಯೋಗ ಮಾಡೋಂಗಿರಲಿಲ್ಲ. ಆವಾಗ ಏನು ಮಾಡಿದ್ವಿ, ಈಗ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಏನು ಜಿಮ್ ಅಂತೆಲ್ಲ ಹೇಳ್ತೀವಲ್ಲ, ಆ ಎಕ್ಸಸೈಸ್ಗಳು ಕೆಲವೆಲ್ಲ ಎಕ್ಸಸೈಸ್ ಅಣ್ಣವ್ರಿಗೆ ಮಾಡಿಸ್ತಾ ಇದೆ. ಆ ಟೈಮಲ್ಲಿ ನಾನು ಕಲ್ತಂಥದ್ದು ಇವೆಲ್ಲ. ಸೊ ಈ ಶೀರ್ಷಾಸನ ಇರ್ಬೋದು, ಕೆಲವು ಎಕ್ಸಸೈಸ್ ಅವ್ರಿಗೆ ಹೇಳ್ಕೊಡೋ ಜೊತೆಗೆ ಅವರಿಂದ ತುಂಬ ಕಲ್ತಿದ್ದೀನಿ. ಸೊ ನಮ್ಮ ಆಡಿಯನ್ಸಿಗೆ ಸರ್ ಇವಾಗ ಅಪ್ಪು ವೆಂಕಟೇಶ್ ಆದ್ಮೇಲೆ ಏನು ಅನ್ನೋದು ಸಾಧಾರಣ ಗೊತ್ತಿದೆ, ನನ್ಗೆ ವೆಂಕಟೇಶ್ ಅವ್ರಂದ್ರೆ ಏನು ಅನ್ನೋದು ಬೇಕು ಸರ್. ಆಕ್ಚುಲಿ ವೆಂಕಟೇಶ್ ಅಂದ್ರೆ ಯಾರಿಗೂ ಗೊತ್ತೇ ಆಗಲ್ಲ. ಅದೇ ನನ್ಗೆ ಆ ಜರ್ನಿ ಬೇಕು ಸರ್, ಯಾಕಂದ್ರೆ ನೀವು ಆಕ್ಟಿಂಗ್ ಫೀಲ್ಡ್ ಮೇನ್ ಇದ್ದಿದ್ದು. ಸೊ ಫೈಟ್ ಹೇಗೆ ಚೇಂಜ್ ಓವರ್ ಆಯ್ತು ಅನ್ನೋದು. ಆಕ್ಚುಲಿ ನಮ್ಮ AR ಬಾಬು ಅಂತ ಹೇಳಿ ಒಬ್ರು ಡೈರೆಕ್ಟರ್ ಇದ್ರು, ತೀರೋದ್ರು ಅವರು ಜಗ್ಗೇಶ್ ಸಿನಿಮಾ ಆಗಿರ್ಬೋದು, ಶಶಿಕುಮಾರ್ ಸಿನಿಮಾ ಆಗಿರ್ಬೋದು, ಅವಾಗೆಲ್ಲ ಮಾಡ್ತಾಯಿದ್ರು. ಅಲೋ ನಾರದ ಅಂತೇಳಿ, ಆಮೇಲೆ ಸುಮಾರು ಸಿನಿಮಾ ಮಾಡಿದ್ರು ಅವರು, ಶಶಿಕುಮಾರ್ ಅವ್ರದ್ದು. ಸೊ ಅವರು ನಾನು ಇದ್ದಿದ್ದು ಬಾಪೂಜಿ ನಗರ ಮುಂಚೆ. ಆ ಬಾಪೂಜಿ ನಗರದಲ್ಲಿ ಅವರು ಹೊಸದಾಗಿ ಬಂದರು. ನಂದು ಅವಾಗ ಏನಂತಂದರೆ ಯಾರಾದ್ರೂ ಡೈರೆಕ್ಟರ್ ನೋಡಿದ್ರೆ ಅವ್ರು ಕ್ಯಾರೆಕ್ಟರ್ ಕೇಳ್ಕೊಂಡು ಹೋಗ್ತಾ ಇದೆ. ಯಾಕಂದರೆ ಸುಮಾರು ಮಾಡಿದ್ದೀನಿ ಆ ಥರ. ತುಂಬ 90s ಇಂದ ತುಂಬ ಪಿಕ್ಚರ್ಗಳು, ಸಣ್ಣ ಪುಟ್ಟ ಪಾತ್ರಗಳಾಗಿರ್ಬೋದು, ಶಿವಣ್ಣನ ಜೊತೆ ಆಗಿರ್ಬೋದು, ಶಶಿಕುಮಾರ್ ಅವ್ರ ಜೊತೆ ಆಗಿರ್ಬೋದು, ಅನಂತ್ನಾಗ್ ಅವರು ಹೀರೋ ಆಗಿದ್ರು ಅವಾಗ. ಆ ಲಾಸ್ಟ್ ಪಿಕ್ಚರ್ ಅದು ಅನುರಾಗ ಸ್ಪಂದನ ಅಂತ. ಸೊ ಆ ಸಿನಿಮಾಗಳೆಲ್ಲ ಪ್ರತಿಯೊಂದು ಅವಾಗ ನಾವೇನು ಮಾಡ್ತಿದ್ವಿ, ಫೋಟೋಗಳ ಕಾಲ ಮೇಡಮ್. ಅವಾಗ ಫೋಟೋ ಹಿಡ್ಕೊಂಡು ಹೋಗಿ, ಈಗಾದರೂ ವಾಟ್ಸಪ್ ಮಾಡ್ತಾರೆ, ಅವಾಗ ವಾಟ್ಸಪ್ ಇರಲಿಲ್ಲ ಆಗ.
ನಾವೇನು ಮಾಡ್ತಾ ಇದ್ವಿ, ಒಂದು 5 ಥರ ಫೋಟೋಸ್ ಇಡಿಸ್ಕೊತಾ ಇದ್ವಿ, ಬೇರೆ 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 ಥರ. ಆ 5 ಫೋಟೋ ಚೆನ್ನಾಗಿರೋದು ಯಾವುದೋ ಒಂದು 3 ಅಥವಾ 4 ಫೋಟೋ ನಾವೇನು ಮಾಡ್ತಾ ಇದ್ವಿ, ಅದ್ರ ಹಿಂದ್ಗಡೆ ಫೋನ್ ನಂಬರ್ ಬರಿತಾ ಇದ್ವಿ, ಲ್ಯಾಂಡ್ಲೈನ್ ನಂಬರು. ಅವಾಗೆಲ್ಲ ತುಂಬ ಮೊಬೈಲ್ ಇತ್ತು, ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತರವ್ರ ಹತ್ರ ಇತ್ತು. ಯಾಕಂದ್ರೆ ಔಟ್ ಗೋಯಿಂಗು 10 ರೂಪಾಯಿ 12 ರೂಪಾಯಿ ಇತ್ತು, ಇನ್ಕಮಿಂಗು 6 ರೂಪಾಯಿ 8 ರೂಪಾಯಿ ಇತ್ತು. ನಮಗೆಲ್ಲ ಅಷ್ಟು ಅನುಕೂಲ ಇರಲಿಲ್ಲ ಅವಾಗ ನಾವೇನು ಮಾಡ್ತಾಯಿದ್ವಿ ಅಂತಂದರೆ, ಫೋಟೋಸ್ಗಳನ್ನ ಇಟ್ಕೊಂಡು ಹಿಂದ್ಗಡೆ ಲ್ಯಾಂಡ್ಲೈನ್ ಮನೇಲಿತ್ತು, ಆ ಲ್ಯಾಂಡ್ಲೈನ್ ನಂಬರ್ ಬರೆದು ಅವಾಗ ಇದು ಮಾಡ್ತಾಯಿದ್ದೆ. ಅವಾಗ ಅಪ್ಪು ವೆಂಕಟೇಶ್ ಆಗಿರಲಿಲ್ಲ, ಆಗ ಹೌದು ವೆಂಕಟೇಶ್ ಅಂತ ಇತ್ತು. ಹೌದು, ಯಾಕಂದರೆ ನಾನು ಹೇಳ್ತಾ ಇದ್ದು 90-95 ಈ ರೇಂಜಲ್ಲಿ. ಅಪ್ಪು ಬಂದಿದ್ದು 2002 ರಿಲೀಸ್ ಆಗಿದ್ದು. ಅವಾಗ ಅದಕ್ಕಿಂತ ಮುಂಚೆ ನಾನು ಪಾತ್ರ ಮಾಡಬೇಕಾದ್ರೆ ಅವಾಗೆಲ್ಲ ಇದಿರಲಿಲ್ಲ, ಬರೀ ವೆಂಕಟೇಶ್ ಅಂತ ಇತ್ತು. ಮನೇಲಿ ಸಪೋರ್ಟ್ ಇತ್ತು ಅಲ್ಲ, ನಮ್ಮ ತಂದೆ ಡ್ರಾಮಾ ಆರ್ಟಿಸ್ಟು. ಓಕೆ. ನಮ್ಮ ತಂದೆಯವರು ಬಂದು 1000 ನಾಟಕಗಳು ಆಡಿದ್ದಾರೆ. ಸೊ ಅವರಿಂದ ಅವ್ರ ನಾಟಕಗಳನ್ನ ನೋಡ್ಕೊಂಡು ಬೆಳೆದಂತ ನಾನು. ಆಗ ನಾಟಕ ಮಾಡ್ತಿದ್ರಿ ನೀವು? ನಾಟಕ ಅಂದರೆ ನಾನು ಚಿಕ್ಕದ್ರಲ್ಲೇನು ಮಾಡ್ತಿರ್ಲಿಲ್ಲ. ಸೊ ನನ್ನ ಮಗ ಇವಾಗ ಅವನು ಚಿಕ್ಕ 9th ಸ್ಟ್ಯಾಂಡರ್ಡ್, ಅವನು ಎಲ್ಲ ಪಾತ್ರ ಮಾಡ್ತಾನೆ. ಸೊ ನಾವು ಅವಾಗ ಏನಂತ ಅಂದರೆ, ಒಂದು ಸರ್ಟನ್ ಏಜ್ ಬಂದ ಮೇಲೆ ನಾವು ನಾಟಕ ಇವು ಅಂತ ಸ್ವಲ್ಪ ಮಾಡ್ಕೊಂಡ್ವಿ. ಯಾಕಂದ್ರೆ ನಾನು ಮಾಡಿದ್ದು ಅಭಿನಯ ತರಂಗ ಅಂತೇಳಿ ಹನುಮಂತ ನಗರದಲ್ಲಿ ಆ್ಯಕ್ಟಿಂಗ್ ಕೋರ್ಸ್ ಇದೆ. ಸೊ ಅಲ್ಲಿ ಮಾಡಿದೆ ನಾನು ಆ್ಯಕ್ಟಿಂಗ್ ಕೋರ್ಸು. ಹುಟ್ಟಿ ಬೆಳೆದಿದ್ದೆಲ್ಲ ನೀವು ಬೆಂಗಳೂರು? ನಾನು ಹುಟ್ಟಿದ್ದು ಚನ್ನಪಟ್ಟಣ. ಓಕೆ, ಚನ್ನಪಟ್ಟಣ. ಸೊ ನಮ್ಮ ತಾಯಿ ತಂದೆ ಎಲ್ಲ ಚನ್ನಪಟ್ಟಣದವರು. ಸೊ ಆಗಿನ ಕಾಲದಲ್ಲೆಲ್ಲ ಸ್ವಲ್ಪ ಕೆಲಸಕ್ಕೆ ಅಲ್ಲಿ ಇಲ್ಲಿ ಅಂತ ಅಲ್ಲಿಂದ ಬೆಂಗಳೂರಿಗೆ ಬಂದವರು. ಸೊ ಅವಾಗ ಇಲ್ಲಿ ಸೆಟ್ಲ್ ಆಗಿದ್ದು. ಅವಾಗ್ಲಿಂದಾನೇ ನಿಮ್ಗೆ ರಾಜ್ಕುಮಾರ್ ಸರ್ ಅಂದ್ರೆ ಒಂದು ರೋಲ್ ಮಾಡಿ? ಅಲ್ಲ, ಒಂದು ರಾಜ್ಕುಮಾರ್ ಅವ್ರು ಅಂದರೆ ನಾನು ಚಿಕ್ಕವನು. ಇವತ್ತೇನು ನನ್ನ ಫ್ಯಾಮಿಲಿ ಇದೆಯಲ್ಲ, ನಮ್ಮ ತಂದೆ ತಾಯಿ ಚಿಕ್ಕಮ್ಮ ಅದೆಲ್ಲ ಪೂರ್ತಿ ಖಾನ್ದಾನ್ ಬಂದು ಅಣ್ಣವ್ರ ಫ್ಯಾಮಿಲಿ. ನಾವೆಲ್ಲ ಒಂಥರ ಅಣ್ಣವ್ರ ಪಿಕ್ಚರು ಜಾಸ್ತಿ ಒಂಥರ ಅಂದರೆ ತುಂಬ ನೋಡ್ತಾ ಇದ್ವಿ ಸಿನಿಮಾ ಅಪ್ಪಾಜಿ ಅವ್ರದ್ದು. ಸೊ ಈ ಥರದ್ದು ಒಂದು ನನಗೆ ಒಂದಿದು. ಆದರೆ ಒಂದು ಕಾಲ ಟೈಮ್ ಹೆಂಗೆ ಬಂತು ಅಂತಂದರೆ, ಅಣ್ಣವ್ರ ಮನೆಗೆ ಹೋಗಿ ಅವ್ರಿಗೆ ಪುನೀತ್ ಅವ್ರಿಗೆ ಹೇಳ್ಕೊಡುವಂಥದ್ದು, ಅಪ್ಪಾಜಿಯವ್ರ ಅವರ ಒಂದು ದರ್ಶನ ಹೇಗೆ ಅವ್ರಿಗೆ ಮಾಡಿಸುವಂಥ. ಯಾಕಂದರೆ ಅವರು ಆಪ್ರೇಷನ್ ಆಗಿ ಯೋಗ ಮಾಡೋಂಗಿರಲಿಲ್ಲ. ಸೊ ಆ ಸಂದರ್ಭದಲ್ಲಿ ಏನಾಯ್ತು, ಅಪ್ಪುಗೆ ಮಾಡಿಸ್ಬೇಕಾದ್ರೆ ಅವಾಗ ನನಗೊಂದು ಅವಕಾಶ ಸಿಕ್ತು ಹಿಂಗೆ ಮಾಡುವಾಗ. ಸೊ ಆ ಟೈಮಲ್ಲೆಲ್ಲ ಅದಕ್ಕಿಂತ ಮುಂಚೆ ಏನಂತಂದರೆ ಮೇಡಮ್, ನಾನು ಪಾತ್ರ ಕೇಳ್ಕೊಂಡು ಹೋಗ್ಬೇಕಾದ್ರೆ ಫೋಟೋಸ್ ಎಲ್ಲ ಕೊಡ್ತಾ ಇದ್ವಿ. ಫೋಟೋಸ್ ಎಲ್ಲ ಕೊಡ್ಬೇಕಾದ್ರೆ ಸುಮಾರು ಪಿಕ್ಚರ್ ಮಾಡಿದ್ದೀನಿ ಅವಾಗ. ಶಿವಣ್ಣನ ಜೊತೆ ಯುವರಾಜ, ಡಾನು, ಶ್ರೀರಾಮು ಮತ್ತು ಈ ಥರದ್ದು ತುಂಬ ಮಾಡಿದ್ದೀನಿ. ಆದರೆ ಬರೀ ವೆಂಕಟೇಶ್ ಹೆಗಡೆ ಅಂತೇನೋ ಇತ್ತು ನಮ್ಮದು. ಸೊ ಅಲ್ಲಿಂದ ಯಾವಾಗ ನಾವು ಪುನೀತ್ ರಾಜ್ಕುಮಾರ್ 95 ಹೇಳ್ಕೊಡೋಕ್ಕೆ ಪ್ರಾಕ್ಟೀಸ್ ಶುರು ಮಾಡಿದ್ವಿ. ಅಂದರೆ ಅವರು 95-96 ಸ್ಟಾರ್ಟ್ ಮಾಡಿದ್ದು. ಚಿಕ್ಕಮ್ಮೆ ಒಂದು 110 kgs ಇದ್ರು ಅವರು, ಪುನೀತ್ ರಾಜ್ಕುಮಾರ್. ತುಂಬ ಅವಾಗ ಹಳೆ ಫೋಟೋಸ್ ನೋಡಿ ತುಂಬ ದಪ್ಪ ಇದ್ರು. ಆವಾಗ ರಾಘಣ್ಣ ಅವರು ನನಗೊಂದ್ಸರಿ ಹೇಳಿ, ಹಿಂಗೆ ಮನೆಗೆ ಬಾ ಅಂತೇಳಿ ಮನೆಗೆ ಹೋಗಿ. ಯಾಕಂದರೆ ನಾನು ಕಲ್ತಂಥದ್ದು ನನ್ನ ಗುರುಗಳಾದ ಗಂಗಾಧರ್ ಮಾಸ್ಟರ್ ಅಂತಿದ್ದಾರೆ, ಮತ್ತೆ ಭುವನ್ ಮಾಸ್ಟರ್ ಅಂತ. ಅವರು ಅಣ್ಣ. ಫೈಟ್ ಬಗ್ಗೆ ಹೇಗೆ ಇಂಟ್ರೆಸ್ಟ್ ಬೆಳೀತು? ಯಾಕಂದ್ರೆ ನಿಮ್ಮ ತಂದೆಯವರು ಆಕ್ಟಿಂಗ್, ಡ್ರಾಮಾ ಆರ್ಟಿಸ್ಟ್, ಅದಕ್ಕೂ ಫೈಟಿಗೂ ಸಿಕ್ಕಾಪಟ್ಟೆ ದೂರ. ಹೇಗೆ? ನಾನು ಬಾಪುಜನಗರದಲ್ಲಿ ಇದ್ದಾಗ ನಾವು ನಮ್ಮ ಮನೆ ಪಕ್ಕದಲ್ಲಿ ಒಂದು ಕಿಟಕಿ ಹತ್ರ ಒಂದು ಸೌಂಡ್ ಕೇಳೋದು, ಹೂ ಅಂತ ಕೇಳಿಸೋದು. ನನ್ನ 7th ಸ್ಟ್ಯಾಂಡರ್ಡ್ ಮೇಡಮ್ ನಾನು. ಆವಾಗ ನಾನೇನು ಮಾಡಿದೆ, ಏನಿದು ಅಂತ ಅನ್ಬೇಕಾದ್ರೆ ನೋಡಿದಾಗ ಅವಾಗ ಕ್ಲಾಸ್ ಮಾಡ್ತಾ ಇದ್ರಲ್ಲ, ಕರಾಟೆ ಕ್ಲಾಸು. ನಮ್ಮ ತಂದೆಗೆ ಹೇಳಿದೆ ನಾನು, ಇಲ್ಲ ನನಗೆ ಇಂಟ್ರೆಸ್ಟ್ ಇದೆ, ನಾನು ಸೇರ್ಕೊತೀನಿ ಅಂತ. ಆಯಿತು, ಸೇರ್ಕೊಂಡೆ. ಯಾಕಂದರೆ ನಮ್ಮ ತಂದೆಯವರು ಡ್ರಾಮಾ ಆರ್ಟಿಸ್ಟು, ನಮ್ಮ ತಾಯಿಯವ್ರ ತಂದೆಯವರು ಕುಸ್ತಿ ಪೈಲ್ವಾನ್ರು ಚನ್ನಪಟ್ಟಣದಲ್ಲಿ. ಅದು ನನಗೆ ಅದು ಒಂದು ಬ್ಯಾಕ್ಗ್ರೌಂಡ್ ಇತ್ತಲ್ಲ. ಸೊ ಕಲಿಬೇಕು ಅನ್ನೋದು ತುಂಬ ಆಸಕ್ತಿ ನನಗೆ. ಅಲ್ಲಿ ಹೋಗಿ ಜಾಯ್ನ್ ಆಗಿದ್ದೆ. ಆದರೆ ಅವರು ಆ್ಯಂಟೋನಿ ಅಂತ ಮಾಸ್ಟರ್ ಇದ್ದರು. ಅವ್ರ ಮಾಸ್ಟ್ರು ಬಂದು, ಈಗ ನಾನು ಹೇಳಿದ್ನಲ್ಲ ಗುರುಗಳು ಗಂಗಾಧರ್ ಮತ್ತು ಭುವನ್ ಅಂತೇಳಿ, ಅವ್ರ ಗುರುಗಳವರಿದ್ದರು. ಒಂದು 6 ತಿಂಗಳ ವರ್ಷನೂ ಅಲ್ಲಿ ಕ್ಲಾಸ್ ಜಾಯ್ನ್ ಆದೆ. ಅದಾದಮೇಲೆ ಏನಾಯಿತು, ಅವ್ರು ಕ್ಲಾಸ್ ಸ್ಟಾಪ್ ಮಾಡಿಬಿಟ್ರು, ಎಲ್ಲ ಬಿಟ್ಟು ಹೊಟ್ಟೋದ್ರು. ನನಗೆ ಬಿಡೋ ಇಂಟ್ರೆಸ್ಟ್ ಇಲ್ಲ. ನಾನು ಅವ್ರಿಗೆ ಕೇಳಿದೆ, ಅವ್ರಿಗೆ ಆ್ಯಂಟೋನಿ ಮಾಸ್ಟರ್ಗೆ, ಅವ್ರು ಕೇರಳದವರು. ಸರ್ ನನಗೆ ಹಿಂಗೆ ಬಿಟ್ಬಿಟ್ಟೋದ್ರೆ ನನಗೆ ಯಾವ್ದಾದ್ರು ಕ್ಲಾಸಿಗೆ ಸೇರಿಸಿ ಸರ್ ಅಂತ. ಆವಾಗ ಅವರು ಹೇಳಿದ್ರು, ಇದು ಏನೋ ಚಾಮರಾಜಪೇಟೆಯಲ್ಲಿ ಸೆಂಟ್ ಜಾನ್ಸ್ ಸ್ಕೂಲ್ ಇದೆ, ಅಲ್ಲಿ ನಮ್ಮ ಗುರುಗಳು ಗಂಗಾಧರ್ ಮಾಸ್ಟರ್ ಅಂತಿದ್ದಾರೆ, ಅವ್ರ ಕ್ಲಾಸ್ ನಡೀತಾ ಇದ್ದು, ಹೋಗಿ ಜಾಯ್ನ್ ಆಗಿ ಅಂತ ಅಷ್ಟೇ ಹೇಳಿದ್ದು ನನಗೆ. ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಸರ್ ಅದೇ ನಿಮ್ಮ ಸ್ಟೂಡೆಂಟ್ ಇದ್ದಾರಲ್ಲ ಅವ್ರು ಆ್ಯಂಟೋನಿ ಅವ್ರು ಅವಾಗ ಅವ್ರು ನನಗೆ ಸೇರಿಸಿ. ಸರ್ ಅವಾಗ ಕ್ಲಾಸಿಗೆಲ್ಲ ಹೇಗಿತ್ತು ಪೇಮೆಂಟ್ಸ್? ಅಲ್ಲಿ 30 ರೂಪಾಯಿ. ನಾನು ಹೇಳ್ತಾ ಇರೋದು 86-87 ಈ ರೇಂಜಲ್ಲಿ. ನಾನು ಅವಾಗ ಹೇಳಿದ್ನಲ್ಲ, ಒಂದು 7th ಸ್ಟ್ಯಾಂಡರ್ಡ್ ಇದ್ನೇನೋ. ಆವಾಗ ಅದನ್ನು ಕೊಡೋಕ್ಕೆ ತುಂಬ ಕಷ್ಟ. ಯಾಕಂದರೆ ಆ ಟೈಮು ಮೇಡಮ್ ಪ್ರತಿಯೊಂದು ಹೇಳಿದ್ನಲ್ಲ, ಆ 88-86 ಆ ರೇಂಜಲ್ಲೆಲ್ಲ ಪ್ರತಿಯೊಬ್ಬರಿಗೂ ದುಡ್ಡು ತುಂಬ ಕಷ್ಟ ಆಯಿತು. ಈಗೇನೋ ಓಕೆ, ತುಂಬ ಕಷ್ಟ ಆಯಿತು. ನನಗೆ 30 ರೂಪಾಯಿ ಫೀಸ್ ಕೊಡೋಕ್ಕೆ ತುಂಬ ಕಷ್ಟ ಇತ್ತು. ಸೊ ಆ ಥರದಲ್ಲಿ ಜಾಯ್ನ್ ಆಗಿ ಅಲ್ಲಿಂದ ಅವ್ರ ತಮ್ಮ ಇನ್ನೊಬ್ರು ಭುವನ್ ಮಾಸ್ಟರ್ ಅಂತಿದ್ರು, ಅವ್ರು ಕುಮಾರ್ ಬಂಗಾರಪ್ಪ ಅವ್ರಿಗೆ ಹೇಳ್ಕೊಡೋರು. ಬಂಗಾರಪ್ಪರ ಮಗನಿಗೆ ಶರವೇಗದ ಸರದಾರ, ಅಶ್ವಮೇಧ ಈ ಟೈಮು. ಸೊ ಅವಾಗ ಏನು ಮಾಡಿದೆ, ಅವರಿಂದ ಅವ್ರಿಗೆ ನನಗೆ ಲಿಂಕ್ ಸಿಕ್ತು, ಸಿನಿಮಾ ಟಚ್ಚು. ಆವಾಗ ಪುನೀತ್ ಅವ್ರು ಇನ್ನೂ ಅಷ್ಟು ಇದಾಗಿಲ್ಲ, ಇನ್ನೂ ಚಿಕ್ಕವ್ರು ಅವನು. ನಾನು ಚಿಕ್ಕ ಹುಡುಗನೇ ಅವಾಗ ಶಿವಣ್ಣನಿಗೆ ಹೇಳ್ಕೊಡಕ್ಕೆ ಹೋಗೋರು ನಮ್ಮ ಮಾಸ್ಟ್ರು.
ನಿಮ್ಮ ಮಾಸ್ಟ್ರು ಭುವನ್ ಮಾಸ್ಟ್ರು ಅಂತ ಗಂಗಾಧರ್ ಮಾಸ್ಟ್ರು ಅವ್ರ ಜೊತೆ ನಾನು ಅಸ್ಟೆಂಟಾಗಿ ಹೋಗ್ತಾ ಇದ್ದೆ ಮೇಡಮ್. ಅವ್ರು ಎಷ್ಟೋ ಸ್ಟೂಡೆಂಟ್ಸ್ ಬಿಟ್ಟರು, ನಾನು ಮಾತ್ರ ಬಿಟ್ಟಿರಲಿಲ್ಲ ಅವ್ರ ಹಿಂದೆ. ಫುಲ್ ಒಂಥರ ಬೆನ್ನತ್ ಬೇತಾಳ ಅಂತಾರಲ್ಲ, ಈ ಥರ ಬಿದ್ದುಬಿಟ್ಟಿದ್ದೆ ನಾನು. ಯಾಕಂದರೆ ನನಗೆ ತುಂಬ ಆಸಕ್ತಿ ಇತ್ತು. ಅಂದರೆ ಆ ಟೈಮಲ್ಲಿ ಸಿನಿಮಾ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ನನಗೆ ಗೊತ್ತಿಲ್ಲ, ಹೆಂಗೆ ಹೋಗ್ಬೇಕು ಏನು. ಒಟ್ಟಿನಲ್ಲಿ ಕ್ಲಾಸಿಗೆ ಜಾಯ್ನ್ ಆದೆ ಅಷ್ಟೇ. ನಮ್ಮ ತಾತ ಹೇಳೋರು, ಒಂದೇ ಒಂದು ಸಿನಿಮಾ ಮಾಡ್ಬಿಡು, ನಾನು ನೋಡ್ಕೊಳ್ತಿರ್ತೀನಿ. ಅವಾಗ ನಾನು ಹೇಳಿದ್ದು 88, 89 ನನಗೆ ಆ ಫೀಲ್ಡ್ ಏನು ಅಂತಲೇ ಗೊತ್ತಿರಲಿಲ್ಲ. ಈ ನಮ್ಮ ಗುರುಗಳವ್ರ ಹಿಂದೆ ಬಿದ್ದ ಮೇಲೆ ಆವಾಗ ನೋಡಿ ಲಿಂಕ್ ಸಿಕ್ಕಿದ್ದು ನನಗೆ. ಕುಮಾರ್ ಬಂಗಾವ್ರ ಅವ್ರ ಮನೆ, ಅಲ್ಲಿಂದ ಶಿವರಾಜ್ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮನೆ, ಅವರು ಅಸ್ಟೆಂಟಾಗಿ ಹೋಗ್ತಾ ಇದ್ದೆ ನಾನು. ಅದು ಲಿಂಕು ನನಗೆ. ಪುನೀತ್ ರಾಜ್ಕುಮಾರ್ ಅವರು ಅವಾಗ ಇನ್ನೂ ಇದು ಹೀರೋ ಏನೂ ಇಲ್ಲ ಅವಾಗ. ಸೊ ನೋಡಿ, ಅದಾದಾಗ ಅದೇ ಥರನೇ ನಮ್ಗೆ ಏನೇನು ಮಾಡಿದ್ವಿ ಅಷ್ಟು ಚೆನ್ನಾಗಿ ಬಂತು. ಅದಕ್ಕೆ ಅಂದರೆ ಅಪ್ಪು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಯಿತು. ಅಲ್ಲಿ ಏನಂತಂದ್ರೆ ನೋಡಿ, ಎಷ್ಟು ಸೂಪರ್ ಡೂಪರ್ ಹಿಟ್ ಆಯಿತು ಅಂತಂದರೆ, ಆ್ಯಕ್ಷನಿಂದನೇ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗೋಯ್ತು. ಕತೆ ಒಂದಾದರೆ ಅದ್ರ ಜೊತೆಗೆ ಒರಿಜಿನಲ್ ಆ್ಯಕ್ಷನ್, ಒಂದು ಕಡೆ ರೋಪಿಲ್ಲ ಮೇಡಮ್. ನೀವು ಈಗಲೂ ತೆಗೆದು ನೋಡಿ, ಅದು ಇನ್ನೂ 100 ವರ್ಷ ಆದರೂ ಅದಕ್ಕೆ ಆಯ್ಸಿಲ್ಲ ಮೇಡಮ್. ಆ ಪಿಕ್ಚರ್ಗೆ, ಅಪ್ಪು ಫಿಲಮ್ಗೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ಹಂಗೆ ಅಷ್ಟು ಒರಿಜಿನಲ್ ಆ್ಯಕ್ಷನ್ಸ್ ಒಂದು ಕಡೆ ರೋಪ್ ಹಾಕಿಲ್ಲ. ಸರಿ, ಅದಾದಮೇಲೆ ಬಂದು ಎಲ್ಲ ಹೀಗೆ ಖುಷಿ ಆಯಿತು. ಸರಿ, ಪಾತ್ರ ನಾವು ಡಿವೈಡ್ ಮಾಡೋಕ್ಕೆ ಶುರು ಮಾಡಿದ್ರು. ಅಲ್ಲಿ ರಾಘಣ್ಣ ನನಗೊಂದು ಮಾತಂತ, ಯಾಕಂದ್ರೆ ನನಗೆ ಗೊತ್ತಿತ್ತಲ್ಲ ರಾಘಣ್ಣನ ಗೊತ್ತು, ನಾನು ಪಾತ್ರ ಮಾಡ್ತಾ ಇರೋದು, ಇದೆಲ್ಲ ಸ್ಟ್ರಗಲ್ ಮಾಡ್ತಾ ಇರೋದು ಎಲ್ಲ ಗೊತ್ತು ರಾಘಣ್ಣನಿಗೆ. ವೆಂಕಟೇಶ್ ಒಳ್ಳೆ ಕ್ಯಾರೆಕ್ಟರ್ ಹಾಕಿದ್ದೀನಿ ನಿಮಗೆ, ಫಸ್ಟ್ ಓಪನಿಂಗ್ ಫೈಟೇ ನಿಮ್ಮದು, ತುಂಬ ಚೆನ್ನಾಗಿದೆ, ಥ್ರೂ ಔಟು ಫ್ರೆಂಡ್ ಕ್ಯಾರೆಕ್ಟ್ರು ಅಂತ ಅಂದರು. ಫುಲ್ ಖುಷಿ ಆಗೋಯ್ತು. ಯಾಕಂದರೆ ಇಲ್ಲಿವರೆಗೆ ಏನೇ ಪಾತ್ರ ಮಾಡಿರಲಿ